ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಈ ಪುರಾತನವಾದ ದೇವಾಲಯದಲ್ಲಿ ಭೇಟಿ ಮಾಡುತ್ತಿದ್ದೇವೆ. ಇದು ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ರಾಮನಾಥಪುರ. ಇದು ಹಾಸನದಿಂದ ಸುಮಾರು 52 ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ ಸುಮಾರು 210 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನವು ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಸಂಪ್ರದಾಯದಲ್ಲಿ ಬರುವ ಸುಬ್ರಹ್ಮಣ್ಯ ಮಠದ ಆಡಳಿತದಲ್ಲಿದೆ. ಈ ದೇವಸ್ಥಾನದ ಇತಿಹಾಸ ಏನು ಅಂತ ತಿಳಿಯೋಣ ಬನ್ನಿ. ಈ ಮಠದ 21ನೇ ಪೀಠಾಧಿಪತಿಗಳಾದ ಶ್ರೀ ವಿಭುದೇಶ ತೀರ್ಥರು ರಾಮನಾಥಪುರಕ್ಕೆ ಭೇಟಿ ನೀಡಿ ಅಲ್ಲಿಯೇ ತಂಗಿ ಧ್ಯಾನ ಹಾಗೂ ಪೂಜೆಯಲ್ಲಿ ನಿರತರಾಗಿದ್ದರು. ಒಂದು ರಾತ್ರಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಅವರ ಕನಸಿನಲ್ಲಿ ಪ್ರತ್ಯಕ್ಷನಾಗಿ ಇಲ್ಲಿ ತನ್ನ ದೇವಾಲಯವನ್ನು ನಿರ್ಮಿಸುವಂತೆ ಆದೇಶಿಸಿದನೆಂದು ಸ್ಥಳೀಯ ಐತಿಹ್ಯ ಹೇಳುತ್ತದೆ. ಅದೇ ಸಮಯದಲ್ಲಿ ಹೊಳೆನಸೀಪುರದ ರಾಜರಾದ ನರಸಪ್ಪ ನಾಯಕ ಅವರ ಕನಸಿನಲ್ಲಿಯೂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಪ್ರತ್ಯಕ್ಷನಾಗಿ ದೇವಾಲಯ ನಿರ್ಮಾಣಕ್ಕೆ ಅಗತ್ಯವಿರುವ ಎಲ್ಲಾ ಸಹಾಯ ಮತ್ತು ಸಹಕಾರವನ್ನು ನೀಡುವಂತೆ ಆದೇಶಿಸಿದನೆಂದು ಹೇಳಲಾಗುತ್ತದೆ. ಇದರ ಪ್ರತಿಯಾಗಿ ಅವರಿಗೆ ಗಂಡು ಮಗುವಿನ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ಭರವಸೆಯನ್ನು ಸ್ವಾಮಿಯು ನೀಡಿದನೆಂಬುದು ಸ್ಥಳ ಪುರಾಣದ ನಂಬಿಕೆಯಾಗಿದೆ. ಸ್ವಾಮೀಜಿಯವರಿಗೆ ನೀಡಿದ ಸೂಚನೆಯಂತೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆಶಯದಂತೆ ಹೊಸದಾಗಿ ಸುಂದರವಾದ ದೇವಾಲಯವನ್ನು ನಿರ್ಮಿಸಲಾಯಿತು. ಈ ಕಾರ್ಯ ನೆರವೇರಿದ ನಂತರ ಸ್ವಾಮೀಜಿಯವರು ಬಹಳ ಸಂತೋಷಗೊಂಡು ಪ್ರಸನ್ನರಾಗಿದ್ದು ತೃಪ್ತಿಯನ್ನು ಹೊಂದಿದರು. ಆದ್ದರಿಂದ ಈ ದೇವಾಲಯಕ್ಕೆ ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಎಂಬ ಹೆಸರನ್ನು ಇಡಲಾಯಿತು. ಅದೇ ಸಮಯದಲ್ಲಿ ನರಸಪ್ಪ ನಾಯಕರ ಪತ್ನಿಗೆ ಗಂಡು ಮಗುವಿನ ಸಂತಾನ ಪ್ರಾಪ್ತಿಯಾಯಿತು ಎಂಬುದು ಸ್ಥಳ ಪುರಾಣದ ನಂಬಿಕೆಯಾಗಿದೆ. ರಾಮನಾಥಪುರವು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಷ್ಟೇ ಪ್ರಸಿದ್ಧ ಹಾಗೂ ಪವಿತ್ರವಾದ ಕ್ಷೇತ್ರವೆಂದು ಭಕ್ತರು ನಂಬುತ್ತಾರೆ. ಇಲ್ಲಿನ ಪ್ರತಿಷ್ಠಿತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹವು ಕಪ್ಪು ಸಾಲಿಗ್ರಾಮ ಶಿಲೆಯಿಂದ ನಿರ್ಮಿತವಾಗಿದೆ. ಸ್ವಾಮಿಯ ವಿಗ್ರಹವು 7 ಹೆಡೆಗಳನ್ನು ಹೊಂದಿರುವ ನಾಗಸ್ವರೂಪದಲ್ಲಿದೆ. ಸರ್ಪದೋಷದಿಂದ ಉಂಟಾಗುತ್ತದೆ ಎಂದು ನಂಬಲಾಗುವ ಸಂತಾನಹೀನತೆ, ಚರ್ಮರೋಗ, ಕುರುಡುತನ, ಭೂಮಿದೋಷ ಮುಂತಾದ ಸಮಸ್ಯೆಗಳ ನಿವಾರಣೆಗಾಗಿ ಭಕ್ತರು ಇಲ್ಲಿ ಸರ್ಪ ಸಂಸ್ಕಾರ, ನಾಗ ಪ್ರತಿಷ್ಠೆ, ಆಶ್ಲೇಷ ಬಲಿ ಹಾಗೂ ಇನ್ನಿತರ ಸೇವೆಗಳನ್ನು ನೆರವೇರಿಸುತ್ತಾರೆ. ಈ ಸೇವೆಗಳನ್ನು ಸಲ್ಲಿಸಿದ ನಂತರ ಭಕ್ತರು ಮನಸ್ಸಿಗೆ ನೆಮ್ಮದಿ ಮತ್ತು ಸಾಂತ್ವನವನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ. ಇಲ್ಲಿನ ಪ್ರಮುಖ ಪ್ರಸಾದಗಳಲ್ಲಿ ಮೂಲ ಮೃತ್ತಿಕೆ ವಿಶೇಷವಾದದ್ದು. ದೇವಾಲಯದ ಆವರಣದಲ್ಲಿರುವ ಹುತ್ತದಿಂದ ತೆಗೆದ ಮಣ್ಣನ್ನು, ಮೂಲ ಮೃತ್ತಿಕೆಯನ್ನು ಭಕ್ತರಿಗೆ ಪ್ರಸಾದವಾಗಿ ನೀಡಲಾಗುತ್ತದೆ. ಈ ಮೂಲ ಮೃತ್ತಿಕೆಯನ್ನು ಅತ್ಯಂತ ಪವಿತ್ರವೆಂದು ಭಕ್ತರು ಭಾವಿಸುತ್ತಾರೆ. ಇದು ಹೊಸಳ್ಳಿ ಗಮನವರ ಸನ್ನಿಧಾನ, ದುರ್ಗಾದೇವಿ ರೂಪ ಎಂದು ಕರೆಯಲಾಗುತ್ತದೆ. ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಮತ್ತೊಂದು ಆಧ್ಯಾತ್ಮ ಕ್ಷೇತ್ರದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.